ಯಾಕಪ್ಪ ಅಂತಂದ್ರ ನಾವು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ ನಿಮ್ ಊರಿಗೆ ಬಂದು ನಾವು. ಯಾಕಂದ್ರೆ ನೀವೆಲ್ಲ ಗುರ್ಲಾಪುರಕ್ಕೆ ಬಂದ್ರಿ, ಲಕ್ಷಾಂತರ ಜನ ನೀವೆಲ್ಲ ಬಂದ್ರಿ, ನಿಮ್ಮಿಂದ್ರ 300 ರೂಪಾಯಿ ರೇಟ್ ಸಿಕ್ತು ಅಂತ ಹೇಳಿ ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತೇಳಿ ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಸಂದರ್ಭ. ಯಾಕಂತಂದ್ರ ಈಗಾಗಲೇ ಗುರ್ಲಾಪುರ ಚಳವಳಿಯನ್ನ ತಾವೆಲ್ಲರೂ ಕೂಡ ಆಶಿಸಿರಿ. ಮನ್ಯಾಗ ನನ್ನ ತಾಯಿಯಂದಿರು ಕೂಡ ಕೂತ ಮೊಬೈಲು ಟಿವಿಗಳು ನೋಡಿರ್ತಕ್ಕಂಥ ಸಂದರ್ಭ ಇದು. ಇನ್ನು ಬಹಳಷ್ಟು ಬೆಳಿಬೇಕಾಗೈತಿ. ಯಾಕಂತಂದ್ರ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ನೋಡ್ರಿ, ನಾನು ಬಿಜೆಪಿಗೆ ಓಟ್ ಹಾಕಿನ, ಮತ್ತ ಕಾಂಗ್ರೆಸ್ಗೂ ಹಾಕಿನು, JDSಗೂ ಹಾಕಿನು. ನೀವು ಹಾಕಿರಿಲ್ಲ? ಅಷ್ಟಲ್ಲ, ಓಟ್ ಹಾಕಿದ್ವು. ಮನೆ ಗುರ್ಲಾಪುರದಾಗ ಹೋರಾಟ ಮಾಡಿದ್ವು. ಗುರ್ಲಾಪುರದಾಗ ಹೋರಾಟ ಮಾಡ್ರ ಯಾರು ಬಿಜೆಪಿ ಕಾರ್ಖಾನೆ ಮಾಲೀಕರು ಬಂದ್ರು, ಕಾಂಗ್ರೆಸ್ ಕಾರ್ಖಾನೆ ಮಾಲೀಕರು ಬಂದ್ರು, JDS ಕಾರ್ಖಾನೆ ಮಾಲೀಕರು ಬಂದ್ರು. ಇದನ್ನ ಒಂದಿಟ್ಟು ಲಕ್ಷ ಬಿಟ್ಟು ಕೇಳ್ರಿ, ಹೊಳ್ಳಿ ಹೇಳ್ಕೊತ್ ಕುಂಡುದಲ್ಲ. ಯಾರು ಬರ್ಲಿಲ್ಲ. ಅಲ್ಲಿ 10 ದಿನ ಚಳವಳಿ ಕೂತ್ರ ಅವ್ರೇನ್ ಮಾಡ್ರು, ಸುಮಾರು 80 ಮಂದಿ ಕಾರ್ಖಾನೆ ಮಾಲೀಕರಿದ್ರೆ ಎಲ್ಲರೂ ಕೂಡ ಹೊಂದಾಣಿಕೆ ಆದ್ರ. ಅವ್ರು ನೀವ ಬಿಜೆಪಿ ನಮ್ಮದು, ಕಾಂಗ್ರೆಸ್ ನಮ್ಮದು, ತಲಿ ಬಡ್ಕೊಂಡು ನಾವೆಲ್ಲ ಓಟ್ ಹಾಕ್ತು ಕಾಂಗ್ರೆಸ್ ಅಂತೇಳಿ. ಬರ್ಬೇಕಾಗಿದ್ಲ ಬಿಜೆಪಿ ಬಂದ, ನಾ 3,500 ಒಬ್ಬ 5,000 ರೂಪಾಯಿ ಕೊಡ್ತಂದ್ರ ಅವನು ಇಡೀ ರೈತರೆಲ್ಲ ಕುಲ ದೊಡ್ಡ ಮಾಲಿ ತಂದು ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿದ್ದು. ಕಾಂಗ್ರೆಸ್ ಮಂದಿರು ಹೊತ್ಕೊಂಡು ಅಡ್ಡಾಡ್ತಿದ್ದು. ಯಾರೂ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರ ಅವ್ರು ಹೇಳ್ರ, ಈ ರಾಜಕಾರಣನ ಬೇರೆ, ಈ ಬಿಸಿನೆಸ್, ಈ ದುಡ್ಡು ಗಳಿಸ್ತಕ್ಕಂಥ ಬಿಸಿನೆಸ್ ಬೇರೆ ಐತಿ, ಇದಕ್ಕೆ ಧಕ್ಕೆ ಹಚ್ಚತಾರ, ಅಲ್ಲಿ ಮಕ್ಕಳು ಅದಕ್ಕೆ ಹೋಗುದಿಲ್ಲ ಅಂದ್ರ ಅವ್ರು. ಇದನ್ನ ಯಾಕೆ ಹೇಳತ್ತಂದ್ರ ಇನ್ನು ಮುಂದೆ ನೀವು ತೀರ್ಮಾನ ಮಾಡ್ಬೇಕಾಗೈತಿ. ಗುಜನಟ್ಟಿ ರೈತರು, ಈ ಸುತ್ತಮುತ್ತ ರೈತರು, ರೈತ ದೇವರುಗಳು ನೀವು ತೀರ್ಮಾನ ಮಾಡ್ಬೇಕ. ಅವ್ರು ಹೆಂಗ ಗಂಡು ಮಕ್ಕಳ ತಮ್ಮ ಬಿಸಿನೆಸ್, ತಮ್ಮ ಬದುಕನ್ನು ನೋಡ್ಕೊಂಡು ಇವತ್ತು ರಾಜಕಾರಣ ಮಾಡತ್ತಾರೋ, ಶ್ರೀಮಂತರಾಗ್ಯಾರು, ಕೋಟ್ಯಾಧಿಪತಿಗಳಾಗ್ಯಾರು, ಅವರೆಲ್ಲ ಐಷಾರಾಮ್ ಜೀವನ ಮಾಡತ್ತಾರೋ. ನಾವ ಶ್ರಮ ಪಟ್ಟು ಕಬ್ಬು ಬೆಳೆದು ನಮ್ದು ಕಬ್ಬಿನ ಬಿಸಿನೆಸ್ ಐತಪ್ಪ, ಕಬ್ಬಿಗೆ ರೇಟ್ ಸಿಗಬೇಕಪ್ಪ ಅಂದ್ರ 1 ಕೋಟಿ ಜನ ಆದ್ರೂ ನಾವು ಒಕ್ಕಟ್ಟಾಗವ್ರು ಅನ್ನುವಂತ ತೀರ್ಮಾನ ನೀವು ಮಾಡ್ರಿ. ನಮಗೇನ್ ಸಂಬಂಧ ಇಲ್ಲ. ನೀವು ಬಿಜೆಪಿ ಮಾಡ್ರಿ, ಕಾಂಗ್ರೆಸ್ ಮಾಡ್ರಿ, ಅವ್ರು ಮಾಡ್ತಾರಲ್ಲ. ಮತ್ತ ಇದನ್ನ ತಲೆಯಾಗ ನೆನ್ಪಿಟ್ಕೋರ. ಅವ್ರು ಯಾಕೆ ಹೊಂದಾಣಿಕೆ ಆದ್ರಂಗಾರ? ನನಗ ಬಿಜೆಪಿಗೆ ಓಟ್ ಹಾಕ್ಯಾರೋ ಈ ಮಂದಿ, ಕಾಂಗ್ರೆಸ್ ಓಟ್ ಹಾಕ್ಯಾರ ಅಂತ ಹೊಡಿಬರ್ಬೇಕಾಗಿತ್ತು. ನಿಮ್ಮನ್ನ 10 ದಿವಸ ಬೀದಿ ಒಳಗೆ ಕುಣಿಸ್ಬೇಕನ್ನುವಂತ ಪರಿಸ್ಥಿತಿ ಯಾರಿಗಿಲ್ಲ. ಅವ್ರು ಹೊಂದಾಣಿಕೆ ಆದ್ರ ಬರೀ 80 ಮಂದಿ ಇದಾರ. ಅವ್ರು ಹೊಂದಾಣಿಕೆ ಎಲ್ಲಾ ಪಕ್ಷದಾಗಿದ್ದವ್ರ. ನಾವ ಕಬ್ಬ, ಮೆಕ್ಕೆಜೋಳ, ಭತ್ತ, ರಾಗಿ, ತೊಗರಿ, ಕಡ್ಲೆ, ಈ ಜಗತ್ತಿಗೆ ಏನು ಬೇಕಾ ದವಸ ಧಾನ್ಯವನ್ನ ಬೆಳೆದು ಕೊಟ್ಟು ಅವ್ರನ್ನೆಲ್ಲ ಐಷಾರಾಮ್ ಇಟ್ಟಿರ್ತಕ್ಕಂಥ ಕುಟುಂಬಗಳು ಇವತ್ತ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ನಿಮಗೆ ನೆನಪಿರಲಿ, ಈ ದೇಶದಾಗ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಎದಕ್ ಮಾಡ್ಕೋತಾನೋ? ತನ್ನ ಕುಟುಂಬನ ಬದುಕ್ಸಕ್ ಆಗ್ತಾ ಇಲ್ಲ. ಎಲ್ಲಾ ರೇಟ್ಗಳು ಡಬಲ್ ತ್ರಿಬಲ್ ಆಗಿಬಿಟ್ಟಾವ. ಈಗ 10 ವರ್ಷದಿಂದ ಏನ್ ರೇಟ್ ಇತ್ತು, ಗೊಬ್ಬರ, ಪೆಟ್ರೋಲ, ಡೀಸೆಲ್, ಇನ್ನಿತರ ಬಂಗಾರ ಎಲ್ಲರೂ ಏನ್ ರೇಟ್ ಇತ್ತು? ಏನ್ ರೇಟ್ ಇತ್ತ? ಇದ್ರ ಅರ್ಧಕ್ಕಿಂತ ಕಡಿಮೆ 3 ಪಟ್ಟು ಹೆಚ್ಚಾಗ್ಯಾವ. ಹೊಲದಾಗ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಕೂಡ 2 ಪಟ್ಟು ಪಗಾರ ಹೆಚ್ಚಾಗೈತಿ. ಆಗೈತಿಲ್ರಿ? ಕೈಯಾರ ಹೇಳ್ರಿ, ಮಬ್ಬ ಕೂತ್ ನೋಡ್ರಿ. ನಾ ಹಂಗ ಹೇಳೋರಂಗ ಹೋಗ್ಬಾರ್ದು. ಆಗೈತಿಲ್ಲ? ಮತ್ ನಿಮ್ಗಿನ್ನ ಯಾವಾಗ ಸಿಟ್ಟು ಬರೋದ? ಇದನ್ನ ಯಾರಿಗೆ ಕೇಳೋರು? ನಿಮ್ಮದ ಈ 224 ಮಂದಿನ ಆರಿಸಿ ಕಳಿಸಿದ್ರು. ಅವ್ರು ನಿಮ್ ಬದಲು ಮಾತಾಡೋದೇ ಇಲ್ಲ. ಮನೆ ಬೆಳಗಾವಿ ಅಧಿವೇಶನ ನಡೆದ್ರೆ ನಿಮ್ ಒಬ್ಬು ಚಿಂತೆ ಮಾಡಲಿಲ್ಲ. ಅವ್ರ ಪಗಾರ ಹೆಚ್ಚು ಮಾಡ್ಕೋತಾರೋ, ಅವ್ರ ಕಾರಗಡಿಗೆ ಇನ್ನೊಬ್ಬ ಗಣಮನ್ ಬೇಕು, ಅವ್ರ ಐಷಾರಾಮ ಜೀವನ ಮಾಡಕ್ ಬೇಕು. ಓಟ್ ಹಾಕಿದ ಪ್ರಭುಗಳ ಬೀದಿ ಒಳಗೆ ಸಾಯತಾವ. 500 ಮಂದಿ ಸಂಸದರನ್ನ ಆರಿಸಿ ಕಳಿಸಿದ್ರು. ಈ ನರೇಂದ್ರ ಮೋದಿಜಿ ಅವರಿಗೆ 3ನೇ ಸಲ ಪ್ರಧಾನಮಂತ್ರಿ ಮಾಡಿದ್ರು. ಅವರ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂತ ಹೇಳ್ರ. ಹಂಗಂದ್ರೆ ಬಟ್ ನೋವಾಗುವಂಗ ಸಾಹೇಬ್ ಓಟ್ ಹಾಕಿದ್ರು. ಬಟ್ ನೋವಾಗುವಂಗ ನಾನು ಹಾಕಿನ. ಮತ್ತ ನೀವು ಅಟ್ಟ ಹಾಕಿನ ತಿಳ್ಕೊಬಟ್ಟು ನಾನು ಹಾಕಿದವ. ಏನ್ ಮಾಡುದ? ಯಾರು ಒಬ್ರು ನಿಮ್ ಬದಲು ಮಾತಾಡಕ್ತಾ ಇರಲಿಲ್ಲ. ಪುಣ್ಯಕ್ಕೆ ಮಾನ್ಯ ವೀರಪ್ಪ ಕಡಾಡಿ ಅವರ
ರಾಜ್ಯಸಭಾ ಸದಸ್ಯರ ನಮ್ಮ ಕಬ್ಬಿನ ಬದಲು ನೋಡು 10.25 9.5 ಮಾಡ್ರಿ. ಎಲ್ಲಾ ಬೆಳೆಗಳಿಗೂ ರೈತರಿಗೆ ರೇಟ್ ಹೆಚ್ಚಾಗಬೇಕು, ಕುಟುಂಬಗಳು ಬೀದಿಗೆ ಬರತ್ತವ. ಆ ಪುಣ್ಯಾತ್ಮ ಹೋಗಿ ಮಾತ್ರ ಇವತ್ತಲ್ಲಿ ಸೆಷನ್ದಾಗ ಮಾತಾಡಿ ಹಿಂಗ 500 ಮಂದಿ ಗುರುಗಳ ಮಾತಾಡಿದ್ರಂದ್ರ ಕಾನೂನು ಜಾರಿಗೆ ಆಗ್ತದೆ. ಎಲ್ಲ ತಲೀರಕರವ್ರ ನಿಮ್ಮನ್ನ ಉದ್ಧಾರ ಮಾಡ್ಬೇಕಂತೆ ಶಾಸಕರ ಮಂತ್ರಿಗಳಾಗಿಲ್ಲ ಅವ್ರು ಹೆಂಗ ಆರ್ಥಿಕವಾಗಿ ಪ್ರಬಲ ಆಗ್ಬೇಕು ಅನ್ನುವಂತ ಚಿಂತನೆಗಾಗಿ ಅಧಿಕಾರನ್ನ ಹಿಡಿದಾರ. ನಿಮ್ ಬಾಳೆ ಹೆಂಗಪ್ಪ ಹಂಗಾರ? ಅಲ್ಪ ಈ ದೇಶದಾಗ ಜಾಸ್ತಿ ಜನಸಂಖ್ಯೆ ಉಳ್ಳವ್ರು ನಾವ, ಮತದಾನನ ಹೆಚ್ಚು ಮಾಡಿದವ್ರು ನಾವ. ಈ ದೇಶದಾಗ ನಮ್ಮಟ್ಟ ಭೂಮಿ ಈ ದೇಶದಾಗ ಯಾರ್ದು ಇಲ್ಲ. ಇಷ್ಟೆಲ್ಲ ಇದ್ದು ಕೂಡ ನಾವು ಯಾಕೆ ಸಾಯಾತು? ಕಬ್ಬಿಗೆ 5,500 ರೂಪಾಯಿ ಗುರುಗಳ ನೇತೃತ್ವದಾಗ ಮಾಡ್ಬೇಕಂತೇಳಿ ನಮ್ಮ ಇಚ್ಛೆ ಆಯ್ತು. ನಿಮ್ದು ಹೆಂಗ್ ಹೇಳ್ರಿ? ಆಗ್ಬೇಕಂದ್ರೆ ಬಹಳ ಇವತ್ತು ಗುಜರಾಟಿ ಒಳಗೆ ಒಂದು 2,000 ಮಂದಿ ಸೇರ್ಬೇಕಾಗಿತ್ತು. ನೀವು ನಾವ್ ಇಲ್ಲಿ ಬಂದ್ರೆ ಸೇರುವಾರ ಹಂಗಾಗಿ ಬರ್ತಿರತ್ತೆ ನಮಗೆ ಹಂಚಿಕೆ ಐತಿ. ಸೇರ್ಲಿಲ್ಲ ಅಂದ್ರೆ ನಮಗೇನ್ ತ್ರಾಸ ಆಗುದಿಲ್ಲ, ವೈಯಕ್ತಿಕ ಗುರುಗಳಿಗೆ ನಮ್ಮ ಕೈಲಿ ಕೂತಾರು ತ್ರಾಸ ಆಗುದಿಲ್ಲ, ಈ ಕುಲಕ್ಕೆ ತ್ರಾಸ ಆಗತ್ತೆ ಅಂತ ಹೇಳಿ ನಾವು ನಮ್ಮ ಬದುಕನ್ನೆಲ್ಲ ತ್ಯಾಗ ಮಾಡಿ ನಿಮ್ಮ ಬೆನ್ನ ಹತ್ತಿದ್ದು ನಿಮ್ಮನ್ನ ಚಲೋ ಮಾಡಬೇಕು ಅಂತ ಹೇಳಿ ನಮ್ಮಂತ ಸಾವಿರಾರು ಜನ ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಲೀಡರ್ಗಳು ನಿಮ್ಮನ್ನ ಬೆನ್ನ ಹತ್ತಿದ್ದು. ನೀವು ತೀರ್ಮಾನ ಮಾಡ್ಬೇಕೆ ನಾವು ಬಿಜೆಪಿಗೆ ಓಟ್ ಹಾಕುದ್ನ ಹಾಕ್ತಪ್ಪ MLA, ನೀವು ತಲೆ ಕೆಡ್ಸ್ಕೋಬೇಡ. ಕಬ್ಬು ಬಂದ್ರೆ ನಾವು ಅಲ್ಲಿ ಹೋಗವ್ರ. ಕರೆಂಟ್ ಹೋರಾಟ 12 ತಾಸು ಅಗ್ನಿ ಬೇಕಪ್ಪ ಅಂದ್ರ ರೈತ ಸಂಘದವ್ರು ಎಲ್ಲಿ ಕರಿತಾರಲ್ಲೇ ಹೋಗವ್ರ. ಮೆಕ್ಕೆಜೋಳಕ್ಕ 5,000 ರೂಪಾಯಿ ಬಿಲ್ ಕೇಳಿದ್ರಲ್ಲಿ ಹೋಗವ್ರ. ಓಟ್ ಬೇಕಾ ನಿಂಗೆ ತಗೋಪ ಅಂತ ಹೇಳ್ರಿ. ಅಷ್ಟೇ ಹೇಳಲ್ಲ, ಭಯ ಏನೈತೆ ಅವ್ರಿಗೆ ಶಾಸಕರಿಗೆ, ಇಡೀ ನಾಡಿನ ಶಾಸಕರಿಗೆ ಏನ್ ಪಾಪ ವೋಟ್ ಬ್ಯಾಂಕ್ ಸಂಬಂಧಪ್ಪ. ಅವರೆಲ್ಲ ಹುಟ್ಟಿದ್ದು ಮತ್ತೆ ಅದಕ್ಕಾಗೈತಿ. ನಿಮ್ಮ ಓಟ್ ಹಾಕ್ಸ್ಕೋದಕ್ಕಾಗಿ ಹುಟ್ಟಿದಾರೋ ಅವ್ರಿಗೊಂದು ಪಟ್ಟು ಹಾಕಿ ಓಟ್ ತಿರುಗಿಬಿಟ್ನು. ಇನ್ನು ಮುಂದೆ 1 ಕೋಟಿ ಜನ ಕೂಡ್ಬೇಕಾಗಿತ್ತು. ನಾವು 1 ಕೋಟಿ ಜನ ಕೂಡಿದ್ರು ಅಂದ್ರೆ ಈ 224 ಮಂದಿ ಊಟ ಬಸಿ ತೆಗಿತಾರೋ, 500 ಮಂದಿ ಸಂಸದರು ಊಟ ಬಸಿ ತೆಗಿತಾರೋ, ಈ ಪ್ರಧಾನಮಂತ್ರಿನೂ ಊಟ ಬಸಿ ತೆಗಿತಾರ, ಮುಖ್ಯಮಂತ್ರಿ ಕೂಡ ಊಟ ಬಸಿ ತೆಗಿತಾರೆ. ಅವಾಗ ಪ್ರಭು ಮಹಾರಾಜ ಶಶಿಕಾಂತ್ ಗುರುಗಳ ಏನು ವೇದಿಕೆ ಮೇಲೆ ಕೂತ್ ಹೇಳ್ತಾರಲ್ಲ, ಅಪ್ಪಾಜಿ ಏನ್ ಹೇಳ್ತೀರಿ ಹೇಳ್ರಿ, ನಿಮ್ದೆಲ್ಲ ಕೆಲಸ ಮಾಡ್ಕೋತಾರ. ಹಿಂಗ್ ಮಾಡಲ್ವ? ಮಂಗಳ ಮುಖಿಯರು ಒಕ್ಕಟ್ಟಾಗಿದಾರ. ಮಂಗಳ ಮುಖಿಯರು ಅಂದ್ರೆ ಗೊತ್ತಾಗ್ತಿಲ್ಲ. ಅವ್ರು ನೋಡಿ ಒಕ್ಕಟ್ಟಾಗಿ ಇವತ್ತ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ. ನಾವು ಈ ದೇಶದಾಗ 100 ಕೋಟಿ ಜನ ಅದು, ಈ ರಾಜ್ಯದಾಗ 5 ಕೋಟಿ ರೈತರದು. 5 ಕೋಟಿ ರೈತರು, 5 ಕೋಟಿ ಇವತ್ತೆಲ್ಲ ರೈತ ತಾಯಂದಿರು ಸೇರಿದಪ್ಪ ಅಂದ್ರ 1 ಕೋಟಿ ಜನ ಕೊಡಕ್ಕಾಗಿಲ್ಲ ಅಂತಂದ್ರ ಹೆಂಗ ನಾವು ಸುಧಾರಣೆ ಆಗಕ್ ಸಾಧ್ಯ? ಕಬ್ಬು 1 ಟನ್ ಕಬ್ಬಿಗೆ ಸಿದ್ದರಾಮಯ್ಯ ಸಾಹೇಬ ಮತ್ತು DK ಶಿವಕುಮಾರ್ ಸರ್ಕಾರಕ್ಕ 5,000 ರೂಪಾಯಿ ಟ್ಯಾಕ್ಸ್ ಹೊಂಟೈತೆ. ಶರೀರದ ಮೇಲ ಅಬಕಾರಿ ಏನೇ ಕಬ್ಬು ಬೆಳಿತೀರಿ ಇದ್ರ ಮೇಲೆ ಸ್ಪ್ರೀಟ್ ರೆಡಿ ಆಗ್ತೈತೆ. ಈ ಸ್ಪ್ರೀಟ್ ಮೇಲೆ ಇಥನಾಲ್ ಮತ್ತು ಶರೀರ ತಯಾರಾಗ್ತತಿ. ಇದರಿಂದ ಶರೀರ ನಾವ ಜಾಸ್ತಿ ಕುಡಿತು ಮತ್ತ ಟ್ಯಾಕ್ಸ್ ಕೂಡ ನಾವ ಹೆಚ್ಚು ಕಟ್ಟವ್ರು. 45,000 ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಟ್ಯಾಕ್ಸ್ ಹೋಗ್ತೈತೆ. ಕಬ್ಬಿನ ಬಿಲ್ ಎಲ್ಲ ಕೂಡಿ 30,000 ಕೋಟಿ ಆಗುದಿಲ್ಲಪ್ಪ. ಇಡೀ ರಾಜ್ಯದ ಕಬ್ಬಿನ ಬಿಲ್ ಎಲ್ಲ ಕೂಡಿ ನರೇಂದ್ರ ಮೋದಿ ಸಾಹೇಬ್ರಿಗೂ ಕೂಡ ಅಲ್ಲೂ ಕೂಡ 45,000 ಕೋಟಿ ರೂಪಾಯಿ ಹಣ ಹೋಗ್ತದೆ. ಪಾಲೈತಲ್ಲ, ಅರ್ಧಾಗಿರ್ದ ಇಲ್ಲಿ ಅರ್ಧ ಅಲ್ಲಿ ಅರ್ಧ. ಅದ್ರೊಳಗಿಂದ ನಾವು 5,000 ಹೊಳೆ ಕೇಳ್ಬೇಕಂತ ಕೂತಿದ್ದು. ನಮ್ ದೇವರದು ಇಲ್ಲ ಏನ್ ಬೇದ್ರು ಎಲ್ಲ ಕೇಳ್ರೆ ಮಂದಿ ತಿಳಿದಿಲ್ಲ. ಇವರಿಗೆ ಅಷ್ಟ 1,000 ಕೇಳ್ರ ಅಂದ್ರೆ 1 ಟನ್ನಿಗೆ 1,000 ಕೇಳತ್ತು. ಕೇಳಬೇಡ್ರ 5,000 ಕೇಳೋಣ. ಇನ್ನ ಧೈರ್ಯ ಬಂದಿಲ್ಲ ನಿಮ್ಗೆ 5,000 ಕೇಳುದ. ಯಾವಾಗ ಕೋಟಿ ಮಂದಿ ಕೊಡ್ತಿರ್ಲಿ ಅವಾಗ 5,000 ಕೇಳದ್ದು. ಈಗ 1 ಟನ್ನಿಗೆ 1,000 ರೂಪಾಯಿ ಸಿದ್ದರಾಮಯ್ಯ ಸಾಹೇಬ್ರು ಕೊಡ್ರಿ, ನರೇಂದ್ರ ಮೋದಿ ಅವರು 1,000 ರೂಪಾಯಿ ಕೊಡ್ರಿ ಅಂತ ಹೇಳಿ ಕೇಳತ್ತು. ಇದು 3,500 ಆದ ಎಷ್ಟಾತ? ಎಸ್ 5,500 ಆತರ ಕೈ ಎತ್ತರ ಅಂದ್ರೆ ಕೇಳತ್ತಿರಲಿಲ್ಲ. ಅದ್ರ ಸಂಬಂಧ ಎಬ್ಸೋದಿಲ್ಲ ನಾವೆಲ್ಲ ಕೈ. ಹೆಂಗ ತೀರ್ಮಾನ ನೀವು ಮಾಡ್ಬೇಕಾಗಿ. ನಾವು 12 ತಾಸು ಕರೆಂಟ್ ಕೊಡಿಸ್ಬೇಕು, ಅಕ್ರಮ ಸಕ್ರಮ ಮಾಡ್ಬೇಕು. ಎಲ್ಲ ರೈತರಿಗೆ ಇದೆಲ್ಲ ರೇಟ್ ಸಿಗ್ತಾರ. ನಮಗೇನು ಸಾಲ ಏನ್ ಬೇಡ. ಬೇಕೋ
ಎಲ್ಲ ಯೋಗ್ಯವಾದ ರೇಟ, ಯೋಗ್ಯವಾದ ನೀರ, ಯೋಗ್ಯವಾದ ಕರೆಂಟ್ ಇದಿಷ್ಟೆಲ್ಲ ಬರ್ತಪ್ಪ ಅಂತಂದ್ರ ಈ ಬಿಟ್ಟಿ ಇವ್ರದ್ದು ಏನು ಬೇಡ. ನಾವು ದುಡಿತಲ್ಲ, ನಮಗೆ ರೆಟ್ಟಾಗಿ ಶಕ್ತಿ ಐತಿ, ದುಡ್ದದಕ್ಕೆ ಶ್ರಮಕ್ಕೆ ರೊಕ್ಕ ಕೊಡ್ರು ಅಂತೇಳಿ ಈ ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ. ಭಿಕ್ಷೆ ಬ್ಯಾಡ್ ನಮ್ಮದ, ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರು ನಾವ, ನಾಡಿಗೆ ಕೋಟ್ಯಾಂತರ ಲಕ್ಷಾಂತರ ಇನ್ನ 3 ವರ್ಷ ಕೂತ್ ತಿನ್ನೋಟ್, 10 ವರ್ಷ ಕೂತ್ ತಿನ್ನೋಟ್ ಆರನ್ನ ಸ್ಟಾಕ್ ಬೆಳೆದಿರ್ತಕ್ಕಂಥ ಪುಣ್ಯಾತ್ಮ ರೈತ ದೇವರುಗಳು ನೀವ. ನಿಮಗೆ ಎಷ್ಟು ಲೂಟಿ ಮಾಡ್ಯಾರ ನಿಮಗೆ ಗೊತ್ತಿಲ್ಲ. ಎಷ್ಟು ಲಕ್ಷ ಕೋಟಿ ರೂಪಾಯಿ ಪುಕ್ಕಟ ಆಹಾರನ್ನು ಬೆಳೆದು ಕೊಟ್ಟದು ಇವ್ರಿಗೆ ಗೊತ್ತಾ ಇದ್ರು. 1 ಟನ್ ಕಬ್ಬು ಬೆಳೆಯಕ 4700 ರೂಪಾಯಿ ಖರ್ಚು ಬರ್ತೈತ್ಯ. ಕಬ್ಬು ಬೆಳೆಯಕ ನಿಮ್ಗೆ ಗೊತ್ತಾ ಇಲ್ಲ. ಇವ್ಯಾಂಗೇನು ಉಪಾಧ್ಯಕ್ಷ ಏನ 4 ಲಕ್ಷ ಹೇಳಕತ್ತ 100 ಟನ್ಗೆ ಅಂತೀರಿ ನೀವು ಲೆಕ್ಕ ಹಾಕೋದಿಲ್ಲ. ಲೆಕ್ಕ ಹಾಕಲ್ದೆ ಬೆಳೀತು, ಬೆಳೆ ಬತ್ತಪ್ಪ ಅಂತಂದ್ರೆ ಬೆಳೆದು ಅದಕ್ಕೆ ಬೀಜ ಹಾಕಿ ರಕ್ತ ಬೆವರ ಸುರಿಸಿ ಕಷ್ಟಪಟ್ಟು ಕೂಸಿನಂಗ್ ಜಪಾನ್ ಮಾಡುತ್ತು ಬತ್ತಪ್ಪ ಅನ್ಬಿಡ್ದ ಇದು ಯಾವಾಗ ಹಾಳಾಗಿ ಹೋದಿತ್ತಪ್ಪ ನಮ್ಮ ಮನೆ ಮುಂದಿನ ಅನ್ನುವಂತ ಸಂಕಲ್ಪ ನಾವು ಜನ ಎಂದು ಕೊಟ್ಟು ನಾವು ಚಿಂತೆ ಮಾಡ್ಲಿಲ್ಲ. ರೇಟ್ ಬೆಳೆಯತ್ತು, ಇದು ಮುಂದಿನ ರೇಟ್ ಸಿಗ್ಲಿಲ್ಲ ಅಂದ್ರ ನಮ್ಮ ಕುಟುಂಬಗಳು ಬೀದಿಗೆ ಬರತ್ತಾವು. ನಮ್ಮ ತಾಯಿ ತಂದಿನ ಚೆನ್ನಾಗಿ ಜಪಾನ್ ಮಾಡಕ್ ಆಗವತ್ತು. ಸಾಲಗಾರಾಗಿದ್ರು, ಸಾಲ ಹೆಂಗರಿದು, ನಮ್ಮ ತಾಯಿಯಂದಿರಿಗೆ ಮನ್ಯಾಗ ಒಂದ್ಸಲಿ ಬಂಗಾರ ಹೆಂಗ್ ತರದು, ಒಂದ್ ಸಾಡಿ ಹೆಂಗ್ ಕೊಡೋದಿಲ್ಲ, ಇದ್ದು ಬಂಗಾರ ಎಲ್ಲ ಒತ್ತೆ ಹೋಗುದು ಮಾರಿ ಬೆಳೆದು ಮತ್ತ ಅವರಿಗೆ ಕೊಡುದು ಹುಲಿ. ಇದೆಲ್ಲ ಗೊತ್ತಾದ್ರೂ ಕೂಡ ಇನ್ನ ಬದಲಾವಣೆ ಆಗಾಗ್ತಾ ಇರಲಿ. ನೀವು ಏನೋ ಮಾಡಿ ಗುರುಲಾಪುರದಾಗ ಎಲ್ಲ ದೇವರ ಆಶೀರ್ವಾದದಿಂದ ಬದಲಾವಣೆ ಆಗಿದ್ರಿ. ಆ ಆಶೆ ಇಟ್ಕೊಂಡ ಇವತ್ತು ನಿಮ್ಗ ಸೇವಾ ಮಾಡಕ್ ನಾವು ರೆಡಿ ಆಗಿದ್ವು. ಇನ್ನ 5 ಕೋಟಿ ಜನ ಈ ನಾಡಿನಾಗ ಒಕ್ಕಟ್ಟಾಗ್ಬೇಕನ್ನತ್ತು ಹೋಟೆಲ್ ಅವರ ತಗೋಬರಕ್ಕ ಹೆಂಗ್ ಮಾಡ್ತಾರೆ ನೋಡ್ರಿ. ನೀವು ನಿಮ್ ಊರಾಗಿನ ಯಾರ್ಯಾರು ಮನ್ಯಾಗ ಹೋಗ್ತಾರಲ್ಲ ನನ್ನ ರೈತ ದೇವರುಗಳು ಹೇಳ್ರವ್ರಿಗೆ ಹೋಟ್ ಅವ್ರಿಗೆ ಹಾಕಲಿ. ಕಬ್ಬಿನ ರೇಟ್ ಗುರ್ಲಾಪುರದಾಗ ಕರೆದು ಅಂತಂದ್ರ 1 ಕೋಟಿ ಜನ ಇನ್ನು ಮುಂದೆ ಕೊಡ್ಬೇಕು. ಕರೆಂಟ್ ಬಿಲ್ ಸಂಬಂಧ ಕೊಡ್ಬೇಕು. ನನ್ನ ತಾಯಿಯಂದ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಇನ್ನು ಮುಂದೆ. ನೀವು ಅಲ್ಲಿನ ವರ್ಷ ಜಾತ್ರೆ ನಡೆಯುತ್ತೆ. ಅಜರ ನಿಮ್ಮೆಲ್ಲರ ಪೂಜ್ಯರ ನೇತೃತ್ವ ಜಾತ್ರೆ ಹೌದ್ರಿ. ಮತ್ತ ಈಗ ಇಡೀ ನಾಡಿನ ಮಠಗಳು ನಡಿಬೇಕಂತಂದ್ರ ನಮ್ ತಾಗ ರೊಕ್ಕ ಇದ್ರನ್ನೆಲ್ಲ ಕೊಡೋರು ನಾವ ಸಹಾಯ ಆದ್ರೂ ಎಲ್ಲಿ ಕೊಡ್ಬೇಕು. ಈಗ ನಮ್ ತಕ ಈ ಸಲ 300 ಬಂದತ್ತಿ, ಹುಲಿಗಳು ಸ್ವಲ್ಪ ಖುಷಿಯಾಗಿದಾವ. ಅದಕ್ಕಾಗಿ ನಮ್ಮನ್ನೆಲ್ಲ ಕರೆಸಿ ಗೌರವಿಸುತ್ತೀರಿ. ಅದಕ್ಕಾಗಿ ಇವತ್ತ ತಾವ ಗುಜನಟ್ಟಿ ಗ್ರಾಮದವರ ಇನ್ನೂ ಒಕ್ಕಟ್ಟು ಆಗ್ಬೇಕು. ಹೆಗಲ ಮೇಲ ನನಗೆ ಅದನ್ನ ಕೇಳಿ ಮೊದಲು 50 ಲಕ್ಷ ಅಂತಂದ್ರೆ ಇನ್ನೊಂದು 200 ತಂದು ಎಲ್ಲರಿಗೂ ಹಾಕ್ಬೇಕು. ಅಸಹ್ಯ ಮಾಡ್ಕೊ, ಅಸಹ್ಯ ತಿಳ್ಕೊಬೇಡ್ರ. ಅಸಹ್ಯ ಅಂದ್ರೆ ನಿಮ್ ಬದುಕಲ್ಲ ಅಪಮಾನ ಆಗಿ ಸಾಯೋದ್ರಿಂದ ಬಾಕಿ. ನೀವು ಹೆಗಲ ಮೇಲೆ ಹಾಕಿರ್ಲಿ ಅಕ್ಕ, ಹೆಗಲ ಮೇಲೆ ಓಟ್ ಹಾಕಿ ಮೇಲೆ ನಿಮ್ಗೆ ಯಾವ ಬಿಜೆಪಿಗೆ ಓಟ್ ಹಾಕ್ಬಿಡತ್ತಾನೋ, ಕಾಂಗ್ರೆಸ್ ಓಟ್ ಹಾಕ್ಬಿಡತ್ತೆ ಹೇಳ್ತಾನೋ, JDS ಹಾಕ್ಬಿಡತ್ ನಾವ್ ಎಂದ ಹೇಳಿದ್ರು. ನಾನು ಹಾಕಿದ ಮತ್ತೆ ಹೇಳಿಲ್ಲ. ಮತ್ತೆ ನೀವೇನ್ ಮಾಡಿದ್ರಿ? ನೀವೇನ್ 50 ಓಟ್ ಹಾಕಿರ ಬಾಬಾ? ನೀವು ಒಂದ ಓಟ್ ಹಾಕಿದಿರಿ. ಅದೆಲ್ಲ ಬಿಡ್ರಿ, ಯಾರಿಗೂ ಎದುರು ಬೇಕಾಗಿಲ್ಲ. ಅಲ್ಪ ನಮ್ ಬದುಕು ಹಾಳಾಗತ್ತೈತ್ಯ. ಹೊಲ ನಮ್ಮದ, ರಕ್ತ ಬೆವರ ಸುರಿಸೋದಕ್ಕೆ ರೇಟ್ ಕೇಳಾಕ ನೀವು ಬರ್ಲಿಲ್ಲ ಅಂದ್ರೆ ಮತ್ತೆ ಏನ್ ಕೇಳವ್ರ ನೀವು? ಇಲ್ಲೇ ಮನ್ಯಾಗ ಅಕ್ಕಗಳು ಚಿಕಾಡ್ಕೋತ್ ಕೂತ್ ಬಿಡವ್ರ. ಇನ್ನು ಮುಂದೆಲ್ಲ ನೀವು ಗಟ್ಟಿ ಆಗ್ಬೇಕು. ನಾ ಇನ್ಕಮ್ ಮಟ್ಟ ಏನ್ ಮಾತಾಡಿಲ್ಲ, ಇದನ್ನ ಕಿವಿಲಿ ಕೇಳಿ ಬಿಟ್ಟು ಬಿಟ್ಟಿರ್ಬೇಕಾರ. 10 ಮಂದಿಗೆ ಹೇಳ್ರಿ, ಇಲ್ಲೇನ್ ನೀವು ಒಂದ 300-400 ಮಂದಿ ಸೇರ್ರಿ, 10 ಮಂದಿಗೆ ಹೇಳ್ರಿ ಅಂದ್ರೆ 5,000 ಮಂದಿ ಸಂದೇಶ ಹೋಗ್ತೈತೆ. ಆ 5,000 ಮಂದಿ 10,000 ಮಂದಿಗೆ ಹೇಳಿ ಜೀವ ಚುರುಕಂಡ ಅವರ ಮಗಲಾಗ ಸಾಲಕ್ಕಾಗಿ ಸಾತಾರ, ಸಾಲಿಗೆ ಸುಳಿ ಮಗ ಬಾಳು ಸಾತ ಹೇಳ್ರಿ ಕೇಳಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಆ ಪ್ರಸಂಗ ನಮಗೂ ಬರ್ತೈತಿ. ಅಂತ ಬೇಕಾದ್ರೆ ಇದು ಬದುಕು ಒಂದ ನಮನಿ ಇರುವುದಿಲ್ಲ, ಎಲ್ಲಾ ನಮನಿ ಬದುಕು ತೊಂದರೆ ಒಳಗಿರ್ತದೆ. ಒಂದಕ್ಕೊಂದು ಕಳ್ಳು ಇರ್ಲಿ. ನಾವ್ ಹೆಂಗಪ್ಪ ಅಂದ್ರೆ ಇವತ್ತು ನೀವ್ ಯಾಕೆ ಹೆಗಲ್ ಮೇಲೆ ಟವಲ್ ಹಾಕೋತ ಅನ್ನೋದಂದ್ರ ಟವಲ್ ಇರಲಿಲ್ಲ ಅಂದ್ರೆ ನೀವ್ ಯಾರು ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ. ಮುಂದೆ ಬಂದ್ರು ಕರ್ರಿ ಗುರುಗಳ ಟವಲ್ ಬತ್ತಂದ್ರೆ ಕಳ್ಳು ಜಗ್ಗಿ ಬಿಡ್ತದೆ. ಇಲ್ಲಾಂದ್ರೆ ಯಾವ ಪಕ್ಷದಾರ ಆಮೇಲೆ ಬಿಡಪ್ಪ 20ಕ್ಕೆ ಹೋಗಿ ಬಿಡುತ್ತೋ. ಇನ್ನು ಮುಂದ ರೈತರತ್ತಂದ್ರ ಮನ್ಯಾಗ ಗೌರವಯುತವಾಗಿ ಎಲ್ಲಾ ಕಡೆ ಗೌರವ ಸಿಗುವಾಗ ಯಾವಾಗ ಗುರ್ಲಾಪುರ ಚಳವಳಿ ಆಗೈತಿ, ಈಗ ಎಲ್ಲಾ ಅಧಿಕಾರಿಗಳು ಗೌರವ ಕೊಡ್ತಾರ. ಮಣ್ಣು ಬಹುಶಃ ಯಾರೋ ಪುಣ್ಯಾತ್ಮ ಪೊಲೀಸ್ ಇಲಾಖೆ ಅವರ ನಮ್ಮ ಇಲ್ಲವರೊಬ್ರು ಬದಲ ಯಾರ ಹೆಸರಪ್ಪ ಗುರು
ಗಂಗಣ್ಣ ಅವ್ರ ಬದಲ ಇನ್ನೊಂದು ರೌಡಿ ಸೀಟ್ ಓಪನ್ ಮಾಡ್ಯಾರ. ಪಾಪ ಇವೆಲ್ಲ ಮಾಡ್ತಾರ, ಯಾಕಂದ್ರೆ ಇವೆಲ್ಲ ನಡೆಯುವ ನಾಟಕ ನಾರ್ಮಲ್, ಇವನೇನ್ ತಲೆ ಕೆಡಿಸ್ಕೋಬೇಡ್ರಿ. ಆದ್ರೂ ಪೊಲೀಸ್ ಇಲಾಖೆಗೆ ಇವತ್ತು ನಮ್ಮ ಫೇಸ್ಬುಕ್ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ, ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಹೋರಾಟಗಾರ. ಯಾಕಂದ್ರೆ ಭ್ರಷ್ಟಾಚಾರಕ್ಕೆ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ. ನೀವು ಮಾಡ್ತಕ್ಕಂಥ ಕೆಟ್ಟ ವ್ಯವಸ್ಥಾ ಹೋರಾಟ ನಿಮ್ದು ಬಾಳೆ ಏನಾಗೈತಪ್ಪ ಅಂತಂದ್ರ 1,000 ಕೋಟಿ ರೂಪಾಯಿ ತಿನ್ನ ಊರಾಗ ಬಂದಪ್ಪ ಅಂದ್ರೆ ಊರೆಲ್ಲ ಕೂಡಿ ಕಾಲು ಬೀಳುದು, ನಾವೆಲ್ಲ ಕಾಲು ಬೀಳುದು, ನಾವು ಕೂಡ ಪೊಲೀಸರು ಅವರು ಸುಲಟ್ ಹೊಡಿದ, ಅವ್ರನ್ನೆಲ್ಲ ಗುಂಡಾಗಿಂಡಿಗೆ ಹಾಕುದಿಲ್ಲ. ಅವರು 100 ರೂಪಾಯಿ ತಿಂದ ಊರಾಗ ಸಿಕ್ಕಪ್ಪ ಅಂದ್ರೆ ನೀವು ಊರೆಲ್ಲ ಕೂಡಿ ಬಡದ, ಪೊಲೀಸರು ನೀವು ಕೊಡುದು, ಪೊಲೀಸರು ಅವ್ರನ್ನ ಒಳಗಾಗಿ ಜೈಲ್ನಾಗ ಹಾಕೋದು. ಈ ರೀತಿ ಪರಿಸ್ಥಿತಿ ಪ್ರಾರಂಭ ಆಗ್ಯಾವ. ಅದಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರು ನಮ್ಮವ್ರದವ್ರ ಅಂತಂಬ್ರದವ್ರ ಗೌರವ. ಈ ಭ್ರಷ್ಟಾಚಾರಿಕೆಯನ್ನ ಅಧಿಕಾರಿಗಳು ಮಾಡ್ತಾರೆ ನಿರಂತರವಾಗಿ. ಅದನ್ನ ತಡೆಯಕ್ಕಾಗಿ ಇಂಥ ಹೋರಾಟಗಾರರು ಹೋರಾಟ ಮಾಡ್ತಿರ್ತಾರ. ಏನ್ ಹೆದರ್ಬೇಡ, ನಾವು ಮೊದಲು ಜೊತೆ ಇಂಥ ನಮ್ಮಲ್ಲೂ ಈಗ 18 ಕೇಸ್ ಅದಾವ, ಇನ್ನ 10 ಕೇಸ್ ಮಾಡ್ಲಿ, ಇನ್ನ 100 ಮಾಡ್ಲಿ, ಏನು ಹೆದರ್ಬೇಕಾಗಿಲ್ಲ. ಅವ್ರಿಗೂ ಒಂದು ಕಾಲ ಐತಿ, ನಮಗೂ ಒಂದು ಕಾಲ ಜನಾಂದೋಲನ ಬರ್ತೈತೆ, ಅದನ್ನ ಸರಿ ಮಾಡೋನು. ಅದನ್ನೇನು ಯಾರು ಹೆದರ್ಬೇಕಾಗಿಲ್ಲ. ಇಂಥವ್ ನಡಿಬಾರ್ದು. ನಿಮ್ಗೆ ಯಾಕ ಅವ್ರ ಮೇಲೆ ಕೇಸ್ ಆಯ್ತು ಅಂತ ಹೇಳ್ತೀನಿ ಕೇಳ್ರಿ. ಕೇಸ್ ಆದ ಕೂಡದ ಇಡೀ ಊರ ಸಂಬಂಧ, ಇಡೀ ಈ ಎಲ್ಲ ವ್ಯವಸ್ಥೆ ಮಂದಿ ಹೋರಾಟ ಮಾಡ್ತಾನ ಅಂತಕ್ಕ 1,000 ಮಂದಿ ಆ ಪೊಲಿಟಿಷನ್ ಹೋಗಿ ಕೂತಿದ್ದು ಅಂದ್ರ ಕೇಸ್ ಒಳ್ಳೆ ಪೊಲೀಸ್ ಮೇಲೆ ಹಾಕಿತ್ತು, PSI ಮೇಲೆ ಹಾಕಿತ್ತು. ನಿಮ್ಗೆ ಎದಕ್ಕ ಹೊಂದಾಣಿಕೆ ಆಗೋಣ ಅಂತ ಹೇಳ್ತಾನೆ ಕೇಳ್ರಿ. ನಮಗ್ ಭಯ ಈ ಶಾಸಕರದ, ಈ ಕಾರ್ಖಾನೆ ಮಾಲೀಕರದ, ಈ ಮಂತ್ರಿಗಳ, ಪ್ರಧಾನ ಮಂತ್ರಿ, ಈ ಇಲಾಖೆ ಗುಂಡಾಗಿರಿ ಮಂದಿ ಚಿಂತಿಲ್ಲ. ನಿಮ್ಮ ಭಯ ಐತೈತಿ ನಮಗ. ನಾಳೆ ನಿಮ್ಮ ಸಂಬಂಧ ಇಷ್ಟೆಲ್ಲ ಹೋರಾಟ ಮಾಡತ್ತು, ಏನಾರ ಆದ್ರ ಬರ್ತಾರೋ ಇಲ್ಲೋ ಅನ್ನುವಂತ ಭಯ ಪ್ರಾರಂಭ ಆಗೈತಿ. ವಿಚಾರ ಮಾಡ್ರಿ ನೀವ. ಈಗ ನಿಮ್ ಕಬ್ಬಿಗೆ ರೊಕ್ಕ ಕೊಡಿಸಿದ್ರು, ನಮ್ಗೇನು ಕೇಸ್ ಆಗಿಲ್ಲ ತಿಳ್ಕೊಂಡ್ರಿ. ಮಾನ್ಯಲ್ಲಿ ಚಿಕ್ಕೋಡಿ ಕೇಸ್ ಆಗೈತಿ ನಮ್ಮ ಮ್ಯಾಲ, ಇಲ್ಲಿಯೂ ಆದ್ರೆ ಆಗಿರ್ಬೇಕೇನೋ, ಹೊರಗೆ ಬಂದದ್ದು ಗೊತ್ತಿಲ್ಲ. 1000 ಕೇಸ್ ಮಾಡ್ರಿ ಏನು ಫರಕ್ ಆಗೋದಿಲ್ಲ. ನಾವು ಕೋರ್ಟಿಗೆ ಹೋಗೋ ಮಕ್ಕಳಲ್ಲ. ನಾವು ಕೋರ್ಟಿಗೆ ಹೋಗ್ಬೇಕಾದ್ರೆ ಒಮ್ಮೆ 1 ಕೋಟಿ ಜನ ಜೈಲು ಹೋಗಿ ಬಿಡೋರು. ಊಟಕ್ಕೆ ಹಾಕ್ರು ಅಲ್ಲೇ ಕಮ್ಮಂಗ ಸುಳ್ಳ 1 ಕೋಟಿ ಜನ ಬರ್ತದೆ, ಹೆಂಡ್ರ ಮಕ್ಕಳ ಕರ್ಕೊಂಡ ದುಡಿದಿಲ್ಲ, ಏನೂ ಇಲ್ಲ. ಅಲ್ಲಿ ಸಾಲಿನೂ ಕಲ್ಸ್ರಿ ಮಕ್ಕಳಿಗೆ. ಆ ಊಟ ಪಟ ಮಾಡಿ ನಾವು ಅಡಿಗೆನೂ ಹಾಕ್ತಾರ. ಮನ್ಯಾಗ ಪಾಪ ಹೆಣ್ಮಕ್ಳು ಅಡಿಗೆ ಮಾಡಿ ಸಾಯತಾವ, ಅವ್ರಿಗೆ ತಂದು ಹಾಕಿ ನಾವು ಸಾಯತ್ತು. ಯಾವುದೂ ಬೇಡ, ಎಲ್ಲರೂ ಜೈಲ್ನಾಕೊಂಡು ಚಲೋ ಅಂತ ಸಾಲಿ ಚಲೋ ಮಾಡ್ಲಿ, ಮಕ್ಕಳನ್ನ ಸಾಲಿ ಕಲಿಸ್ಲಿ, ಅಲ್ಲೇ 4 ವರ್ಷ ಇದ್ದು ಬರ್ನು. ಹೌದಲ್ರಿ? ಮತ್ತ ಅದಕ್ಕಾಗಿ ತಾವೆಲ್ಲರೂ ಕೂಡ ರೆಡಿ ಆಗ್ರಿ. ಈ ಸಂಘಟನೆ ಅಂದ್ರೆ ನೀವೆಲ್ಲ ಗೌರವಿಸ್ರಿ, ಪ್ರೀತಿ ಮಾಡ್ರಿ. ಹೆಗಲ ಮೇಲೆ ನಾವು ಬಂದು ಶಾಲ್ ಹಾಕೋದಲ್ಲ. ಇದೇನೋ 100 ರೂಪಾಯಿ ಕೊಟ್ರ ಈ ಶಾಲ್ ಮ್ಯಾಲ ಬೆತ್ತಪ್ಪ ಅಂದ್ರೆ ಅದು ಒಳಗೆ ಚಾಲು ಹಾಕೈತೆ. ಅದ್ರ ಕೆಲಸ ಅದು ಮಾಡ್ತೈತಿ. ಇದು ಹೋದ್ರಂದ್ರ ಇದು ಆಟೋಮೆಟಿಕ್ ಗೋಳೆ ಮುಗಿತೈತೆ. ಅಲ್ಲೇ ಯಾಕೆ ಬಂದಿರಿ ಸರ? ಏನ್ರಿ ಕೆಲಸ ಚಾಲು ಮಾಡ್ತಾರ. ಈಗ ಮೊನ್ನೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಮುಖ್ಯಮಂತ್ರಿ ಕರೆದ ಬರೀ ಅಧ್ಯಕ್ಷರ ಏನ್ ಆಗ್ಬೇಕಾಗೈತಿ, ಮುಂದೆ ಏನ್ ಮಾಡ್ಬೇಕು, ಹೆಂಗ ಏನ ಕೂತ ಚಾ ಕುಡಿಯಾಕ್ರಿ ಅಂತ ಹಂಗಾಗಿದ್ ಬಾಳೆ. ಒಬ್ಬ MLA ನಮ್ಗೆ 2,000 ಕೋಟಿ ರೂಪಾಯಿ ರೊಕ್ಕ ಕೊಡ್ಸಕ್ಕೆ ಸಾಧ್ಯ ಇಲ್ಲ. ಇವತ್ತ ಶಶಿಕಾಂತ್ ಗುರೂಜಿ ಮತ್ತು ಪ್ರಭು ಮಹಾರಾಜರ ನೇತೃತ್ವದಾಗ 2,000 ಕೋಟಿ ರೂಪಾಯಿ ಜನ ಈ ರಾಜ್ಯದ ರೈತರಿಗೆ ಗುರ್ಲಾಪುರದಿಂದ ಸಿಕ್ಕತ್ತೆ. ನಿಮಗೆ ನೆನಪರಿ ಇಲ್ಲಿ ಅಟ ಸಿಕ್ಕಿಲ್ಲ. ಬೆಳಗಾವಿ ಜಿಲ್ಲಾದಾಗ ಬೀದರ್ದಾಗ ಕೂಡ 3,500 ರೂಪಾಯಿ ಸಿಕ್ಕತ್ತೆ ಅವ್ರಿಗೆ. ಪಾಪ ಅವ್ರಿಗೆ 10 ರೂಪಾಯಿ ಹೆಚ್ಚು ಕೊಡ್ತಿರ್ಕಿಲ್ಲ, ಅವ್ರಿಗೂ ಕೂಡ ಸಿಕ್ಕತ್ತೆ. ಅದಕ್ಕ ನಾವು ನಮ್ಮನೆ ಹೋಗ್ತಿರ್ದಂಗ ಹಂಗ ಸಜ್ಜಾ ಮಠ ಮಾತಾಡೋರು ಮುಂದಿನ ಕಾರ್ಯಕ್ರಮಕ್ಕೆ ಗೊತ್ತಾಗುದಿಲ್ಲ. ತಾವ್ಯಾರು ಹೆದರ್ಬೇಕಾಗಿಲ್ಲ. ತಾವೆಲ್ಲರೂ ಶಾಲ್ ಹಾಕ್ರಿ. ಗುಜನಟ್ಟಿ ಗ್ರಾಮದಾಗ ಇನ್ನು ಮುಂದ ನರೇಂದ್ರ ಮೋದಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಇವ್ರು ಏನೇನು ಪಕ್ಷದವರೆಲ್ಲ ಲೀಡರ್ಗಳಿದಾರೆ 220-500 ಮಂದಿ ಮಾತಾಡೋದು ಬಿಟ್ಟು ಬಿಡ್ರಿ. ನಿಮ್ ಬಾಳೆ ಬದಲು ಮಾತಾಡ್ರಿ. ನಮ್ ಕಾಯಿಪಲ್ಯ ರೇಟ್ ಸಿಗ್ಬೇಕು, ನಮ್ಮೆಲ್ಲಾ ಬೆಳೆಗಳು ರೇಟ್ ಸಿಗ್ಬೇಕಂತೆ ಮಾತಾಡಕ್ ಕಲೀರಿ. ಮಾತಾಡಕ್ ಕಲಿತ್ರಪ್ಪ ಅಂತಂದ್ರ ಎಲ್ಲದಕ್ಕೂ ಯೋಗ್ಯವಾದ ರೇಟ್ ಸಿಗ್ತತಿ. ತಾವ್ಯಾರು ಹೆದರ್ಬೇಕಾಗಿಲ್ಲ. ನಿಮಗೇನ್ರ ಆದ್ರ ನಾವು ಬರ್ತು, ನಮಗೇನ್ರ ಆದ್ರ ನೋಡ್ರಿ. ಯಾರು ಬರ್ತೀರಿ? ಕೈ ಎತ್ರಿ. ಕೈ ಎತ್ತಿರಪ್ಪ, ಬರ್ತದ ಧೈರ್ಯ ಐತಿ. ಥ್ಯಾಂಕ್ ಯು. ನಮ್ಮೆಲ್ಲ ಕರೆಸೋದಕ್ಕಾಗಿ ನಿಮಗೆಲ್ಲ ಧನ್ಯವಾದ ಅಂತ ನಾನು ಮಾತು